Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಸರ್, ಇನ್ನೊಂದು ವಿಚಾರ, ನೀವು JDS ನಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕುಮಾರಸ್ವಾಮಿ ಅವ್ರನ್ನ ಎಲಿವೇಟ್ ಮಾಡ್ತಾ ಇದ್ರು, ಪಕ್ಷದಲ್ಲಿ ದೇವೇಗೌಡರು ಎಲಿವೇಟ್ ಮಾಡ್ತಾ ಇದ್ರು ಅಂತ. ಈಗ ಕುಟುಂಬದ ರಾಜಕಾರಣವನ್ನು ನೀವು ಹೇಳಿದ್ರಿ, ಸಾಕಷ್ಟು ಕುಟುಂಬ ರಾಜಕಾರಣ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನನ್ನನ್ನು ಪಕ್ಷದಿಂದ ಹೊರಗಡೆ ಹಾಕಿದ್ರು ಅಂತ ಹೇಳಿದ್ರಿ. ಈಗ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಮಂತ್ರಿ ಮಕ್ಕಳಿಗೆ ಅಥವಾ ಮಂತ್ರಿ ಸಂಬಂಧಿಕರಿಗೆ ಕೊಟ್ಟಿದೆ. ಎಲ್ಲೋ ಒಂದ್ ಕಡೆ ಕುಟುಂಬ ರಾಜಕಾರಣ ಲೆಜಿಟಮೈಸ್ ಮಾಡುವಂತ ಕಾರಣ ಆಗ್ತಾ ಇದೆ. ಇಲ್ಲ ಕುಟುಂಬ ರಾಜಕಾರಣ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಲೆಜಿಟಮೈಸ್ ಆಗ್ತಾ ಇದೆಯಾ ಅಂತ. ಈಗ 4 ಸೀಟ್ ಕೊಟ್ಟಿದ್ದಾರೆ JDSನವರು, 4 ಜನಕ್ಕೆ JDSನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮಂಜುನಾಥ್ ಯಾರು? ದೇವೇಗೌಡರಿಗೆ. ಅಲ್ಲ, ಅವ್ರ ಕುಟುಂಬದ ಹೇಳ್ರಿ, ಇದಕ್ಕೆ ಉತ್ತರ ಹೇಳಪ್ಪ. ಮಂಜುನಾಥ್ ಯಾರ್ರಿ? ದೇವೇಗೌಡರಿಗೆ. ಕುಮಾರಸ್ವಾಮಿ ಯಾರು? ದೇವೇಗೌಡರಿಗೆ. ಪ್ರಜ್ವಲ್ ರೇವಣ್ಣ ಯಾರು? ದೇವೇಗೌಡರಿಗೆ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಕೋಲಾರದಲ್ಲಿ. ಅದು ಅಲ್ಲದೆ ಹೋಗಿದ್ರೆ, ರಿಸರ್ವ್ ಆಗದೆ ಹೋಗಿದ್ರೆ ಅಲ್ಲೂ ಕೂಡ ದೇವೇಗೌಡರು ಮನೆಯವರೇ ಇರ್ತಿದ್ರು. ಸರ್, ಈಗ JDS ವಿರುದ್ಧ, ದೇವೇಗೌಡರ ವಿರುದ್ಧ ಮೊದಲಿಂದಲೂ ಕೂಡ ಕುಟುಂಬ ರಾಜಕಾರಣದ ಆರೋಪ ಇದೆ. ನೀವು ಕೂಡ ಆರೋಪವನ್ನ ಮಾಡಿದ್ರಿ. ಈಗ ಸಿದ್ದರಾಮಯ್ಯನವರ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ರೀತಿ ನಿಲುವನ್ನ ತೆಗೆದುಕೊಳ್ಬೇಕಂತ ಪರಿಸ್ಥಿತಿ ಬಂತಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುಟುಂಬ ರಾಜಕಾರಣ ಮಂತ್ರಿ ಮಕ್ಕಳಿಗೆ ಟಿಕೆಟ್ ಕೊಡುವಂಥದ್ದು, ಯಾರು ಕಾರ್ಯಕರ್ತರು ಅವೈಲಬಲ್ ಇರಲಿಲ್ವಾ, ಕಾರ್ಯಕರ್ತರು ಇರಲಿಲ್ವಾ ಅಂತ ಪ್ರಶ್ನೆ. ಕಾರ್ಯಕರ್ತರಿದ್ರೆ ಅಲ್ಲಿ ಯಾರು ಹೇಳಿದ್ದಾರೆ? ನಮ್ಮ MLAಗಳು, ex-MLAಗಳು, ಜಿಲ್ಲಾ ಅಧ್ಯಕ್ಷರು ಮತ್ತು ಬ್ಲ್ಯಾಕ್ ಕಮಿಟಿ ಅಧ್ಯಕ್ಷರುಗಳು, ಬೇರೆ ಲೀಡರ್ಗಳು ಯಾರನ್ನು ಶಿಫಾರಸು ಮಾಡಿದರೆ ಅವರು ಕೊಟ್ಟಿದ್ದೀವಿ. ಅವರು ಮಾದೇವಪ್ಪ, ಈಗ ಚಾಮರಾಜನಗರ ಫಾರ್ ಎಕ್ಸಾಂಪಲ್, ಅಲ್ಲಿ ಎಲ್ಲರೂ ಕೂಡ ಮಾದೇವಪ್ಪನ ನಿಲ್ಲಬೇಕು ಅಂತವ್ರು. ಒಂದು ವೇಳೆ ಮಾದೇವಪ್ಪ ನಿಲ್ಲದೆ ಹೋದರೆ ಅವ್ರ ಮಗನಿಗೆ ಕೊಡಿ ಅಂತ ಹೇಳಿದರು. ಅವ್ರ ಮಗನಿಗೆ ಕೊಟ್ಟಿದ್ದೀವಿ. ಸರ್, ಬೇರೆ ಕಾರ್ಯಕರ್ತರು ಇಲ್ವಾ ಅಂತ ಪ್ರಶ್ನೆ. ಬೇರೆ ಕಾರ್ಯಕರ್ತರ ಹೆಸರು ಹೇಳ್ಬೇಕಲ್ರಿ. ಬೇರೆ ಕಾರ್ಯಕರ್ತರ ಹೆಸರು ಹೇಳಿ ಅವ್ರಿಗೆ ಕೊಡದೇ ಇದ್ದರೆ ಈ ಪ್ರಶ್ನೆ ಉದ್ಭವ ಆಗ್ತದೆ. ಬೇರೆ ಕಾರ್ಯಕರ್ತರ ಹೆಸರನ್ನೇ ಹೇಳಿಲ್ವಲ್ಲ. ನೀವು ಗುರುತಿಸಿ ಅಂತ ಹೇಳ್ತಾರೆ. BJP ಹೇಳ್ತದೆ, ಈಗ ಶಾಂತಾರಾಮ್ ಸಿದ್ದಿ ಅವ್ರಿಗೆ ಗುರುತಿಸಿ ಟಿಕೆಟ್ ಕೊಟ್ವಿ, ಈರಣ್ಣ ಕರಾಡಿ ಯಾರು ಅಂತ ಗೊತ್ತಿಲ್ಲ ಟಿಕೆಟ್ ಕೊಟ್ವಿ. ಈ ತರ ತಳಮಟ್ಟದಲ್ಲಿ ಯಾರಿರುವಂತ ಕಾರ್ಯಕರ್ತರು ಕೊಟ್ವಿ. ನಾವು ಕೇಳ್ರಿ, ಇಲ್ಲಿ ಈ ಬಾಂಡ್ಗೆ ನಾವು ತಳಮಟ್ಟದ ಕಾರ್ಯಕರ್ತರಿಗೆ ಕೊಟ್ವಿ. ಕಾಂಗ್ರೆಸ್ನವ್ರು ಸಾಧ್ಯನಾ ಆಯ್ತು ಅಂತ ಅವರು ಸಹಜವಾದಂತ ಪ್ರಶ್ನೆ. ಮಾದೇವಪ್ಪನ ಮಗ ತಳಮಟ್ಟದ ಕಾರ್ಯಕರ್ತ ಅಲ್ವಾ? ಚಾಮರಾಜನಗರದಲ್ಲಿ. ಈಗ ಮೈಸೂರಿನಲ್ಲಿ ಟಿಕೆಟ್ ಕೊಟ್ಟಿದ್ವಿ, ಅವನ ಕಾರ್ಯಕರ್ತ ಅಲ್ವಾ? ಹೇಳಪ್ಪ, ಮೈಸೂರಿನಲ್ಲಿ ಟಿಕೆಟ್ ಕೊಟ್ಟಿದ್ದೀವಲ್ಲ ಲಕ್ಷ್ಮಣ್ಣಿಗೆ, ಲಕ್ಷ್ಮಣ್ ಕಾರ್ಯಕರ್ತ ಅಲ್ವಾ? ಜನರಲ್ ಸೆಕ್ರೆಟರಿ ಆಗಿದ್ದವರು, ವಕ್ತಾರರಾಗಿದ್ದವರು, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ರೈಟ್ ಸರ್. ಇನ್ನು ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟರು ಮೋದಿ ಭಾಷಣದ ಅಥವಾ ರ್ಯಾಲಿ ಸಂದರ್ಭದಲ್ಲಿ. 140 ಕೋಟಿ ಪ್ರಧಾನಮಂತ್ರಿಗಳಿಗೆ 6 ಕೋಟಿ ಅಥವಾ 7 ಕೋಟಿ ಪ್ರತಿನಿಧಿಸುವಂಥ ಮುಖ್ಯಮಂತ್ರಿಗಳು ತಿರುಗೇಟನ್ನು ಕೊಡ್ತಾರೆ, ಆರೋಪವನ್ನು ಮಾಡ್ತಾರೆ, ಉತ್ತರಿಸು ಅಂತ ಹೇಳ್ತಿದ್ದಾರೆ. ಈ ಒಂದು ಅಬ್ಸರ್ವೇಷನ್ಸ್ ಬಗ್ಗೆ, ದೇವೇಗೌಡರ ಈ ಅಬ್ಸರ್ವೇಷನ್ಸ್ ಬಗ್ಗೆ ತಾವೇನು ಹೇಳ್ತಾರೆ? ಅಂದರೆ ನೀವು ಅವರಿಗೆ ಹೇಳ್ತಾ ಇರುವಂಥ ಮಾತು, ಬಳಸುವಂಥ ಭಾಷೆ ಬಗ್ಗೆ ಅವರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡರು. ಭಾಷೆ ವಿರೋಧ ಮಾಡಿದ್ರು ಪರವಾಗಿಲ್ಲ. 140 ಕೋಟಿ ಪ್ರತಿನಿಧಿಸ್ತಕ್ಕಂಥ ನರೇಂದ್ರ ಮೋದಿಯವರು 6.25 ಕೋಟಿ ಪ್ರತಿನಿಧಿಸ್ತಕ್ಕಂಥ ಸಿದ್ದರಾಮಯ್ಯ ಅಂತ ಹೇಳೋದು ಇದೆಯಲ್ಲ, ಇಟ್ ಈಸ್ ಎಗ್ನೆಸ್ಟ್ ಡೆಮೋಕ್ರಸಿ. ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿರೋದು. ನಾಟ್ ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್. ಯು ಕ್ಯಾನ್ ಆಲ್ಸೋ ಕ್ವಶನ್ ಪ್ರೈಮ್ ಮಿನಿಸ್ಟರ್ನ. ಎನಿ ಸಿಟಿಜನ್ ಆಫ್ ದಿ ಕಂಟ್ರಿ ಕ್ಯಾನ್ ಕ್ವಶನ್. ಎನಿ ಸಿಟಿಜನ್ ಆಫ್ ದಿ ಸ್ಟೇಟ್ ಕ್ಯಾನ್ ಕ್ವಶನ್ ಮೀ. ದಟ್ ಈಸ್ ಡೆಮೋಕ್ರಸಿ. ಅವ್ರಿಗೆ ಪ್ರಜಾಪ್ರಭುತ್ವದ ಬೇಸಿಕ್ ಪ್ರಿನ್ಸಿಪಲ್ಸ್ ಇದಾವಲ್ಲ, ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ದಾರೆ ದೇವೇಗೌಡರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.